ಇಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಸಹಿತ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಕಾರ್ಯಕ್ರಮದ ಕೊನೆಯಲ್ಲಿ ಮುದ್ರಾ ಪ್ರಯೋಗವನ್ನು ಮಾಡಿ ತೋರಿಸ್ತೇವೆ. ಹಾಗೆ ನಾವು ಪ್ರಸಂಚಿಕಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ಯಾವುದೇ ಬಗೆಯ ಮಾನಸಿಕ ಸಮಸ್ಯೆಗಳಿರಬಹುದು ಅಥವಾ ದೈಹಿಕ ಸಂಬಂಧಪಟ್ಟಂತೆ ಯಾವುದೇ ಬಗೆಯ ಅನಾರೋಗ್ಯ ಸಮಸ್ಯೆಗಳೇ ಇರಬಹುದು. ಇದೆಲ್ಲ ಸಮಸ್ಯೆಗಳು ಕೂಡ ಜೀವನ ಪರ್ಯಂತ ರಾಸಾಯನಿಕಯುಕ್ತ ಮಾತ್ರೆಗಳ ಸೇವನೆ ಆಗಲಿ ಅಥವಾ ಶಸ್ತ್ರಚಿಕಿತ್ಸೆ, ಏನು ಆಪರೇಷನ್ಸ್ ಅಂತ ಹೇಳ್ತಾರೆ, ಒಂದೇ ಪರಿಹಾರ ಆಗಿರೋದಿಲ್ಲ. ಸುಮಾರು 2 ದಶಕಗಳ ಫಲಿತಾಂಶ ಆಧಾರಿತ ಮುದ್ರಾ ಚಿಕಿತ್ಸೆ, ಯೋಗ ಚಿಕಿತ್ಸೆ, ಆಕ್ಯುಪ್ರೆಷರ್ ಚಿಕಿತ್ಸೆ, ಕಲರ್ ಚಿಕಿತ್ಸೆ ಹಾಗೂ ಪರಿಣಾಮಕಾರಿಯಾದಂತಹ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಒಳಗೊಂಡಂತಹ ಸುಮಾರು 250ಕ್ಕೂ ಹೆಚ್ಚು ಗಿಡಮೂಲಿಕೆಗಳ ಸಾರಾಂಶಗಳ ಆಧಾರದಿಂದ ಯಾವುದೇ ಬಗೆಯ ಮಾನಸಿಕ ಅಥವಾ ದೈಹಿಕ ಸಂಬಂಧಪಟ್ಟ ಅನಾರೋಗ್ಯ ಸಮಸ್ಯೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಆಧಾರಿತ ಚಿಕಿತ್ಸೆ ಸಿಗುವಂಥದ್ದು ಡಾಕ್ಟರ್ ಲತಾ ಶೇಖರ್ ಅವರ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಮಾತ್ರ. ಇನ್ನು ವೀಕ್ಷಕರೇ, ಚಿಕಿತ್ಸೆ ಅಂತ ಹೇಳಿದ ಕೂಡಲೇ ಕೇವಲ ನಿಮ್ಮನ್ನು ಔಷಧಿಗಳಿಗೆ ದಾಸರಾಗಿಸೋದಲ್ಲ, ಬದಲಾಗಿ ನೀವು ಈಗಾಗಲೇ ತಗೊಳ್ತಿರ್ತಕ್ಕಂಥ ಅನೇಕ ರಾಸಾಯನಿಕಯುಕ್ತ ಮಾತ್ರೆಗಳನ್ನು ಹೊರತಂದು ತಾವೇ ಸ್ವತಃ ಚಿಕಿತ್ಸೆನ ಹೇಗೆ ಮಾಡ್ಕೊಳ್ಬೇಕು ಅಂತ ರೂಢಿಸ್ಕೊಡುವ ಪದ್ಧತಿಯೇ ನಿಜವಾದ ಚಿಕಿತ್ಸಾ ಪದ್ಧತಿ ಆಗಿರುತ್ತೆ. ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದು ಅಂತ ಹೇಳಿದ್ರೆ, ಅನೇಕರಲ್ಲಿ ಸಮಸ್ಯೆಗಳು ಕಾಡ್ತಾ ಇದೆ. ಆದರೆ ಕಾರಣಗಳನ್ನು ಹುಡುಕಿದ್ರೆ ಕಾರಣಗಳೇ ಸಿಗ್ತಾ ಇಲ್ಲ. ಆ ಕಾರಣಗಳು ಹುಡುಕೋಕ್ಕೋಸ್ಕರನೇ ಮಾತ್ರೆಗಳನ್ನು ಆಹಾರದ ಮುಖಾಂತರ, ಆಹಾರದ ರೂಪದಲ್ಲಿ ತಗೊಳ್ತಾ ಇದ್ದೀವಿ. ಹೇಗೆ, ಏನಿದು ಸಮಸ್ಯೆ ಅಂತ ಹೇಳಿದಾಗ ಅದೇ ಭಯ, ನಿದ್ರಾಹೀನತೆ, ಆತಂಕ, ಮನೋವ್ಯಾಧಿ, ಡಿಪ್ರೆಷನ್ಸು, ಹುಚ್ಚು, ಉನ್ಮಾದ, ಏನೇನೋ ಕರೀತಾರೆ. ಈಗಂತೂ ಒಂದೊಂದು ಈ ಸಮಸ್ಯೆಗಳಿಗೆ ಹೆಸರೇನು ಅಂತ ಹೇಳಕ್ ಹೋದ್ರೇನೆ ನಿಮಗೆ ಹೊಸ ಹೆಸರುಗಳು ಸಿಗ್ತಾ ಹೋಗುತ್ತೆ. ಆದರೆ ಪರಿಹಾರ ಮಾರ್ಗಗಳು ಮಾತ್ರ ಸಿಗ್ತಾನೆ ಇರೋದಿಲ್ಲ. ಯಾಕೆ ಈ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಿದೆ? ಅದರಲ್ಲೂ ಕೂಡ ಈ ಯುವಕರಲ್ಲೂ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಮುಂಚೆ 60-70 ವರ್ಷದವರಿಗೆ ಈ ಸಮಸ್ಯೆ ಇತ್ತು. ಒಬ್ಬರೇ ಕೂತ್ಕೋಬೇಕಲ್ವಾ ಅನ್ನೋ ಭಯ ಇತ್ತು, ಒಬ್ಬರೇ ಓಡಾಡಬೇಕು ಅನ್ನೋಂಥ ಭಯ ಇತ್ತು. ಆದರೆ ಇವಾಗ ಏನಾಗ್ತಿದೆ ಅಂದರೆ, ನಾರ್ಮಲ್ ಆಗಿ 25-30 ವರ್ಷದವರು ಕೂಡ ಹೊರಗಡೆ ಹೋಗಿ ದುಡಿಬೇಕು ಅಥವಾ ಹೊರಗಡೆ ಹೋಗಿ ಮಾತಾಡಬೇಕು ಅಥವಾ ಹೊರಗಡೆ ಏನಾದರೂ ಫೇಸ್ ಮಾಡಬೇಕು ಅಂದ್ರೂ ಕೂಡ ಭಯ ಪಡುವಂಥ ಸ್ಥಿತಿ ಬಂದಿದೆ. ನಾಳೆ ಏನಾಗುತ್ತೋ ಅಂತ ಹೇಳಿ ಇವತ್ತೇ ಚಿಂತಾಜನಕ ಆಗುವಂಥ ಒಂದು ಸನ್ನಿವೇಶಗಳು ಉಂಟಾಗ್ತಿದೆ. ಅದಕ್ಕೆ ಏನಾಗ್ತಿದೆ, ಮಾತ್ರೆಗಳನ್ನ ತಗೊಂಡು ಒಂದು ಕಾಯಿಲೆಯಿಂದ 90 ಕಾಯಿಲೆಗಳನ್ನು ಉಲ್ಪಣ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಸಮಸ್ಯೆಗಳಿಗೆ ಡಾಕ್ಟರ್ ಲತಾ ಶೇಖರ್ ಅವರು ಕಳೆದ 24 ವರ್ಷಗಳಿಂದ ಹೇಗೆ ಮುದ್ರಾ ಸಹಿತ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಒಳಗೊಂಡಂಥ ಒಂದು ಪ್ರಾಕೃತಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಅದೆಷ್ಟೋ ಜನ ಯಶಸ್ವಿಯಾಗಿದ್ದಾರೆ, ಹೇಗೆ ಮಾತ್ರೆ ಮುಕ್ತ ಜೀವನಶೈಲಿ ನಡೆಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಸಮಗ್ರ ಮಾಹಿತಿಯನ್ನು ಇವತ್ತಿನ ಸಂಚಿಕೆ ಡಾಕ್ಟರ್ ಲತಾ ಶೇಖರ್ ನಿಮ್ಮ ಮುಂದೆ ಹೇಳಲಿದ್ದಾರೆ. ಡಾಕ್ಟರ್ ಹೇಳಿದಾಗ ಈ ಡಿಪ್ರೆಷನ್, ಆಂಗ್ಸೈಟಿ, ಸ್ಲೀಪ್ಲೆಸ್ನೆಸ್, ಭಯ, ಈ ಥರ ಸಮಸ್ಯೆಗಳಿಗೆ ಹೇಗಿರುತ್ತೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆಯ ಆರೈಕೆಗಳು? ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತಾರೆ, ಅಂದರೆ ಸ್ವಾಸ್ಥ್ಯವಾಗಿ ಇಲ್ಲದೆ ಇರೋದು ಮಾನಸಿಕವಾಗಿ. ಸೊ ಅದಕ್ಕೆ ನೀವೇನು ಹೇಳ್ತೀರಿ, ಹಿಂದಿನ ಕಾಲದಲ್ಲಿ ಹುಚ್ಚು, ಉನ್ಮಾದ ಈ ಥರ ಹೇಳ್ತಿದ್ರು. ತುಂಬ ಎಲ್ಲೋ ಒಬ್ಬೊಬ್ರು ಒಂದು ಊರಲ್ಲಿ ಒಬ್ರು ಹುಚ್ಚರೇ ಇರ್ತಿದ್ರಂತೆ, ಮನೆಯಿಂದ ಹೊರಗಡೆ ಹೋಗ್ತಾರೆ, ಆ ಥರ ಎಲ್ಲ ಇತ್ತು. ಸೊ ಈಗ ಆಲ್ಮೋಸ್ಟ್ ಎಲ್ರಿಗೂ ಅದೇ ಪ್ರಾಬ್ಲಮ್ ಅಲ್ವಾ? ಆಂಗ್ಸೈಟಿ, ಸ್ಟ್ರೆಸ್ಸು, ಡಿಪ್ರೆಷನ್ ಅಂತ ಬೇರೆ ಹೆಸರಿಂದ ಕರೀತಾರೆ. OCD, ಲಾಸ್ಟಲ್ಲಿ ಸ್ಕಿಜೋಫ್ರೇನಿಯಾ. ಅಂದರೆ ನಿಮಗೆ ಡ್ಯುಯಲ್ ಮೆಂಟಾಲಿಟಿ ಅಂತ, ಯಾರೋ ಮಾತಾಡ್ದಂಗೆ ಕೇಳಿಸುತ್ತೆ, ಕೆಲವರಿಗೆ ಹಾಡು ಪೂರ್ತಿ ಕೇಳಿಸ್ತಾ ಇದೆ, ಕಿವಿಲಿ ಸೌಂಡ್ ಬರ್ತಾ ಇದೆ, ನಿದ್ರೆ ಬರೋದೇ ಇಲ್ಲ, ಈ ಥರದ್ದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈ ಥರ ಚಿಹ್ನೆಗಳು ನಿಮ್ಮಲ್ಲಿ ಬಂದಾಗ, ಅಂದರೆ ಸ್ಟಾರ್ಟಿಂಗ್ ಲೆವೆಲಲ್ಲಿ ಇದ್ದಾಗ ಅದನ್ನು ಸರಿಪಡಿಸ್ಕೋಬೇಕು ವಿನಃ ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆನ ತಗೋಬಾರ್ದು. ತಗೊಂಡು ಏನು ಮಾಡ್ತೀರಿ ಇವಾಗ ನೀವು? ಸೊ ಬ್ರೈನ್ ಸೆಲ್ಲಲ್ಲಿ ಆಕ್ಟಿವೇಟ್ ಆಗದೆ ಇರೋ ಹಾಗೆ, ಅಂದರೆ ಡಲ್ ಆಗೋ ಥರ ಮಾಡ್ತೀರಿ. ಅಂದರೆ ಮಂಕಾಗಿ ಒಂದು ಕಡೆ ಸುಮ್ಮನೆ. ಸೊ ಮೆಮೊರಿ, ನೀವು ಮಾತ್ರೆ ತಗೊಳ್ಳೋರನ್ನ ಕೇಳಿ ಯಾವ ಥರ ಮೆಮೊರಿ ಲಾಸ್ ಆಗ್ತಾ ಇದೆ ಅಂತ. ಸೊ ಲಾಸ್ ಆಗಿ ಏನಾಗುತ್ತೆ, ಯಾವುದೇ ರೀತಿ ಲೈಫಲ್ಲಿ ಒಂದು ಆಕ್ಟಿವಿಟಿ ಇರೋದಿಲ್ಲ, ಸುಮ್ಮನೆ ಲೈಫ್ ವೇಸ್ಟ್ ಆಗುತ್ತೆ. ಸೊ ಡಿಪ್ರೆಷನ್ನಲ್ಲಿ ಒಳಗಾಗಿ ಸುಮ್ಮನೆ ಕೂತಿರ್ತಾರೆ, ಒಂದು ಕೆಲಸನೂ ಮಾಡಲಿಕ್ಕಾಗಲ್ಲ, ಯಾವುದೇ ರೀತಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನ್ಯಾಚುರಲ್ ಟ್ರೀಟ್ಮೆಂಟಲ್ಲಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಈಗ ಪೂಜೆ ಮಾಡ್ತಾಯಿದ್ರು, ಮಂತ್ರಗಳ ಉಚ್ಚಾರಣೆ ಮಾಡ್ತಿದ್ರು, ಹಾಗೆಯೇ ಪ್ರಾಣಾಯಾಮ, ಮುದ್ರಾ, ಇದೆಲ್ಲ ಕಾಂಬಿನೇಷನ್ಸ್ ಇರ್ತಾ ಇತ್ತು. ಸೊ ಆ ಥರ ಮಾಡಿದಾಗ ನಮ್ಮ ಮೈಂಡ್ ಸ್ಟೆಬಿಲಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆಗ ಈ ಯಾವ ಸಿಂಪ್ಟಮ್ ಬರೋದಿಲ್ಲ. ಮಾನಸಿಕವಾಗಿ ಯಾರು ದುರ್ಬಲ ಇರ್ತಾರೆ, ದೈಹಿಕವಾಗಿ ಪ್ರಾಬ್ಲಮ್ಗಳು ಕಾಣ್ತಾ ಹೋಗುತ್ತೆ. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಎಲ್ಲದು ಮನಸ್ಸಿಗೆ ಸಂಬಂಧಪಟ್ಟಿರೋದು. ಸೊ ಯಾವಾಗ ನೀವು ಮೈಂಡನ್ನ ಸ್ಟ್ರೆಂಥನ್ ಮಾಡ್ತೀರಿ, ಆಗ ನಮಗೆ ಫಿಸಿಕಲ್ ಲೆವೆಲಲ್ಲಿ ಕಾಯಿಲೆಗಳು ಬರೋದೇ ಇಲ್ಲ. ಅದಕ್ಕಿಂತಲೇ ದೇವರು ಅಷ್ಟು ಚೆನ್ನಾಗಿರೋ ಗಿಡಮೂಲಿಕೆಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಬ್ರಾಹ್ಮಿ, ಜಟಮಾನಸಿ ಈ ಥರದೆಲ್ಲ ಕಾಂಬಿನೇಷನ್ ಮಾಡಿ ಉನ್ಮಾದ ರಸ ಅಂತ ಮಾಡಿದ್ದೀವಿ. ಅಂದರೆ ಈ ಏನು ಒಂದು ಮಾನಸಿಕವಾಗಿ ಅಸ್ವಸ್ಥತೆ ಇರುತ್ತೆ, ತುಂಬ ಕೋಪ ಮಾಡ್ತಿರ್ತಾರೆ. ಮೊನ್ನೆ ಕೂಡ ಒಬ್ಬರು ಪೇಷಂಟ್ ಮಗಳು ಎಲ್ಲ ಟೈಮ್ ಸರಿ ಇರ್ತಾಳೆ, ಮತ್ತಿಲ್ಲ ಅಂದರೆ ಚಾಕು ಹಾಕ್ಲಿಕ್ಕೆ ಬರ್ತಾಳೆ ಅಂತ. ಅಂದರೆ ಆ ಮನಸ್ಸು ಒಂದು ವ್ಯಾಘ್ರಗೊಳ್ತಾ ಹೋಗೋದು, ಸ್ಯಾಡಿಸ್ಟ್ ಮೆಂಟಾಲಿಟಿ ಅಂತ ಹೇಳ್ತಾರೆ. ಸೊ ಈ ಥರ ಸಡನ್ನಾಗಿ ಚೇಂಜ್ ಆಗುವಂಥದ್ದು 9ನೇ ಕ್ಲಾಸ್ ಮಕ್ಕಳಿಂದನೇ ಬರ್ತಾ ಇದೆ. ಇನ್ನು ಕೆಲವರು ಮಕ್ಕಳು ಸ್ಕೂಲಿಗೆ ಹೋಗೋದಿಲ್ಲ,
ಹೋದ್ರೂ ಕೂಡ ಅಲ್ಲಿ ಏನೂ ಮಾಡೋದಿಲ್ಲ, ಸುಮ್ಮನೆ ಕೂತಿರ್ತಾರೆ. ಈ ಥರ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಯಾಕೆಂದರೆ ನೀವು ಮಕ್ಕಳನ್ನ ಬೆಳೆಸೋ ರೀತಿ ಕೂಡ ಸರಿ ಇರೋದಿಲ್ಲ. ಮಕ್ಕಳು ಆಟ ಆಡಬೇಕು, ಸೊ ಎಲ್ಲರೊಂದಿಗೆ ಓಡಾಡಬೇಕು. ನೀವು ಸ್ಕೂಲಿಗೆ ಕರ್ಕೊಂಡು ಹೋಗ್ತೀರಿ, ಕರ್ಕೊಂಡು ಬರ್ತೀರಿ ವ್ಯಾನಲ್ಲಿ, ಅವರಿಗೆ ಯಾವುದೇ ರೀತಿ ಫಿಸಿಕಲ್ ಎಕ್ಸಸೈಸ್ ಇರಲ್ಲ, ಹಾಗೆಯೇ ಮೆಂಟಲಿ ತುಂಬ ಡಲ್ ಆಗ್ತಾ ಹೋಗ್ತಾರೆ. ಹೈಪರ್ ಆಕ್ಟಿವ್ ಚೈಲ್ಡ್ ಇರುತ್ತಾ, ಇಲ್ಲಾಂದರೆ ಡಲ್ ಆಗಿರುವಂಥದ್ದು. ಓದೋದ್ರಲ್ಲಿ ಅವ್ರು 100ಕ್ಕೆ 100 ಮಾರ್ಕ್ಸ್ ತೆಗಿತಾ ಇರ್ತಾರೆ, ಏನು ಪ್ರಯೋಜನ ಅಲ್ವಾ? ಸೊ ನ್ಯಾಚುರಲಾಗಿ ಒಂದು ಕಾಮನ್ ಸೆನ್ಸ್ ಅನ್ನೋದು ಕರೆಕ್ಟಾಗಿರಬೇಕು. ಸೊ ಅದನ್ನೆಲ್ಲ ಅಳವಡಿಸ್ಕೋಬೇಕು ಅಂದರೆ ನಿಮಗೆ ಹಿಂದಿನ ಕಾಲದ ಪದ್ಧತಿಗಳು ಸ್ವಲ್ಪನಾದರೂ ಬೇಕಾಗುತ್ತೆ. ಸೊ ಆ ಥರ ಮಾಡ್ಕೊಂಡು ಬಂದರೆ ಯಾವುದೇ ರೀತಿ ಕಾಯಿಲೆಗಳು ಖಂಡಿತ ಬರೋದಿಲ್ಲ.